ಸ್ನೇಹಿತರೆ, ಎಸ್ ಟಿ ಎಸ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟ್ ಸಿಸ್ಟಮ್ ಕರ್ನಾಟಕ ಎಸ್ ಟಿ ಎಸ್ಗೆ ಲಾಗಿನ್ ಆಗಬೇಕಾಗಿದೆ. ಸೊ ನಾನೀಗ ನನ್ನ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋತೇನೆ ಮತ್ತು ಸರ್ಚ್ ಬಾರ್ನಲ್ಲಿ ಎಸ್ ಟಿ ಎಸ್ ಅಂತ ಟೈಪ್ ಮಾಡ್ಕೋತೇನೆ. ಸರ್ಚ್ ಕೊಡ್ತೇನೆ. ಸರ್ಚ್ ರಿಸಲ್ಟ್ಸಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ sts.karnataka.gov.in ಮೊದಲ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, ಇಲ್ಲಿ SATS ಯೂಸರ್ ಲಾಗಿನ್ನಲ್ಲಿ ಇಲ್ಲಿ ನೋಡಿ ಲಾಗಿನ್ ವಿತ್ ಮೊಬೈಲ್ OTP ಅಂತ ಬಂದಿದೆ. ಈ ಮುಂಚೆ ನಾವು SATSಗೆ ಲಾಗಿನ್ ಆಗಬೇಕಾದ್ರೆ SATS ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗ್ತಾ ಇದ್ದೆವು. ಈಗ ಈ ಒಂದು ಲಾಗಿನ್ ವಿಧಾನ ಚೇಂಜ್ ಆಗಿದೆ. ಇಲ್ಲಿ ಲಾಗಿನ್ ವಿತ್ ಮೊಬೈಲ್ OTP ಅಂತ ಬಂದಿದೆ. ನಾವು ಮೊಬೈಲ್ OTP ಅಂದ ತಕ್ಷಣ ಏನು ಮಾಡ್ತೀವಿ, ಇಲ್ಲಿ ಯೂಸರ್ ನೇಮ್ ಮುಂದೆ ಏನೋ ಒಂದು ವೈಟ್ ಬಾಕ್ಸ್ ಇದೆ, ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಅಥವಾ ನಮ್ಮ ಶಾಲೆ UID ಸಂಖ್ಯೆನ ಫಿಲ್ ಮಾಡ್ತೀವಿ. ಅದು ತಪ್ಪು. ಇಲ್ಲಿ ಅವ್ರು ಹೇಳಿರೋದು ಲಾಗಿನ್ ವಿತ್ ಮೊಬೈಲ್ OTP ಅಂತ ಹೇಳಿದ್ದಾರೆ ಮತ್ತು ಅವರು ಕೊಟ್ಟಿದ್ದಾರೆ ಇಲ್ಲಿ ಯೂಸರ್ ನೇಮ್ ಅಂತ. ಸೊ ನಾವು ಯೂಸರ್ ನೇಮ್ ಅಂದರೆ ಈ ಮುಂಚೆ ನಾವು STSಗೆ ಲಾಗಿನ್ ಆಗಬೇಕಾದ್ರೆ ನಮ್ಮ ಸ್ಕೂಲ್ STSನ ಯೂಸರ್ ನೇಮ್ ಏನಿದೆಯೋ ಅದನ್ನು ಇಲ್ಲಿ ಯೂಸರ್ ನೇಮ್ ಮುಂದೆ ಇರೋ ವೈಟ್ ಬಾಕ್ಸ್ನಲ್ಲಿ ಕೊಡಬೇಕು. ಅದು ಬಿಟ್ಟು ನಾವು ನಮ್ಮ ಮೊಬೈಲ್ ನಂಬರು ಅಥವಾ UID ಕೂಡ ಯಾವುದೇ ಕಾರಣಕ್ಕೂ ಫಿಲ್ ಮಾಡಬಾರ್ದು. ಸೊ ನಾನೀಗ ನಮ್ಮ ಶಾಲೆಯ STS ಯೂಸರ್ ನೇಮ್ ಏನಿದೆ ಅದನ್ನು ಫಿಲ್ ಮಾಡ್ತೇನೆ. ಕೆಳಗಡೆ ಇಲ್ಲಿ ಸೆಂಡ್ OTP ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, SATS SMS ಸೆಂಟ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ನಮ್ಮ ಮೊಬೈಲ್ ನಂಬರ್ನ ಕೊನೆಯ 4 ಅಂಕಿಗಳು ನಮಗೆ ಡಿಸ್ಪ್ಲೇ ಆಗ್ತದೆ. ಈಗ ನಮ್ಮ ಮೊಬೈಲ್ಗೆ STSನಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಇದೆಯೋ ಆ ನಂಬರ್ಗೆ 6 ಅಂಕಿಯ OTP ಒಂದು ಬಂದಿರುತ್ತದೆ. ಅದನ್ನು OTP ವೆರಿಫಿಕೇಷನ್ ಕೆಳಗಡೆ ಬಾಕ್ಸ್ನಲ್ಲಿ 6 ಬಾಕ್ಸ್ ಏನು ಕೊಟ್ಟಿದ್ದಾರೆ ವೈಟ್ ಬಾಕ್ಸು, ಅಲ್ಲಿ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಕೊಡಬೇಕು. ಕೊಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ನಮಗೆ ಬಂದಿರತಕ್ಕಂಥ OTPಯನ್ನು ಫಿಲ್ ಮಾಡಲಿಕ್ಕೆ ಒಟ್ಟು 10 ನಿಮಿಷಗಳ ಕಾಲಾವಕಾಶ ನಮಗೆ ಇರ್ತದೆ. ಸೊ ಈಗ ಲಾಗಿನ್ ಆದವು. ಒಂದು ವೇಳೆ ನಮಗೆ OTP ಬರಲಿಲ್ಲ ಅಂದರೆ ನಮ್ಮ ಮೊಬೈಲ್ ನಂಬರು STSನಲ್ಲಿ ರಿಜಿಸ್ಟ್ರ್ ಇಲ್ಲ ಅಂತ ಅರ್ಥ. ಸೊ ಮತ್ತು ಯಾರ ಮೊಬೈಲ್ ನಂಬರ್ ರಿಜಿಸ್ಟ್ರ್ ಇದೆ ಅನ್ನೋದನ್ನು ಹೆಂಗೆ ಗೊತ್ತು ಮಾಡ್ಕೋಬೇಕು. ಈಗ ನಾವು ಯೂಸರ್ ನೇಮ್ ಕೊಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಇಂಥ ನಂಬರ್ಗೆ OTP ಹೋಗಿದೆ ಅಂತ ಏನೊಂದು ಪಾಪ್ ಮೆಸೇಜ್ ಬರ್ತದೆ ಗ್ರೀನ್ ಕಲರ್ನಲ್ಲಿ. ಅಲ್ಲಿ ಯಾವ ಮೊಬೈಲ್ ನಂಬರ್ ಅನ್ನೋದಕ್ಕೆ ಕೊನೆಯ 4 ಮೊಬೈಲ್ ನಂಬರ್ನ ಕೊನೆಯ 4 ಅಂಕಿಗಳು ನಮಗೆ ಕಾಣಿಸ್ತದೆ. ಸೊ ಆ ನಂಬರ್ ಯಾರ್ದು ಅನ್ನೋದು ಗೊತ್ತು ಮಾಡ್ಕೋಬೇಕು. ಆ ನಂಬರಿಗೆ ನಾವು ಕರೆ ಮಾಡಬೇಕು. ಕರೆ ಮಾಡಿದ ಮೇಲೆ OTP ತಗೋಬೇಕು. OTP ತಗೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನೋಡಿ, ಈಗ ನಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಬೇಕಾದ್ರೆ ಇಲ್ಲಿ ಹೋಮ್ ಪೇಜಲ್ಲಿ ನೋಡಿ, ಇಲ್ಲಿ ಏನೊಂದು ಸೆಟ್ಟಿಂಗ್ಸ್ ಸಿಂಬಲ್ ಇದೆಯಲ್ಲ ಐಕಾನು, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಮತ್ತು ಲಾಗೌಟ್ ಬಟನ್ಗಳಿವೆ. ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯೂಸರ್ ಪ್ರೊಫೈಲ್ ಸ್ಕ್ರೀನ್ ಬರ್ತದೆ. ಇಲ್ಲಿ ನೋಡಿ ಸಾಕಷ್ಟು ಆಪ್ಷನ್ಸ್ಗಳಿವೆ. ಪರ್ಸನಲ್ ಡೀಟೇಲ್ಸು, ಪ್ಲೇಸ್ ಆಫ್ ಪೋಸ್ಟಿಂಗು, ಅಡ್ರೆಸ್ಸು, ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಕ್ಸ್ಪ್ಯಾಂಡ್ ಆಗ್ತದೆ. ಹಿಂದೆ ರಿಜಿಸ್ಟರ್ ಆಗಿರ್ತಕ್ಕಂಥವ್ರ ಮೊಬೈಲ್ ನಂಬರ್ ಇದೆ. ಸೊ ಅಟ್ ಪ್ರೆಸೆಂಟ್ ಇರತಕ್ಕಂಥ ಹೆಡ್ ಮಾಸ್ಟ್ರು ಅಥವಾ ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ನಾವು ಅಪ್ಡೇಟ್ ಮಾಡಬೇಕಾದ್ರೆ ಜಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಮೊಬೈಲ್ ನಂಬರನ್ನು ರಿಮೂವ್ ಮಾಡಿ ಪ್ರೆಸೆಂಟ್ ಇರೋ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಕೊಡಿ. ಕೆಳಗೆ ಇಲ್ಲಿ ಜನರೇಟ್ OTP ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊನೆಗೆ ಅಪ್ಡೇಟ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಮತ್ತೀಗ ನಾನು ಲಾಗೌಟ್ ಆಗ್ತೇನೆ. ಸೊ ಲಾಗೌಟ್ ಆಗಿ ನೋಡಿ, ಇಲ್ಲಿ ಮತ್ತೆ SATS ಯೂಸರ್ ಲಾಗಿನ್ ಸ್ಕ್ರೀನ್ಗೆ ಬಂದಿದ್ದೇನೆ. ಇಲ್ಲಿ ಲಾಗಿನ್ ವಿತ್ ಮೊಬೈಲ್ OTP ಅಂತ ಇದೆ. ಇಲ್ಲಿ ಯೂಸರ್ ನೇಮ್ನಲ್ಲಿ ನಮ್ಮ ಶಾಲೆ ಯೂಸರ್ ನೇಮನ್ನು ಫಿಲ್ ಮಾಡ್ತೇನೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, ಈಗ ಪಾಪ್ ಮೆಸೇಜಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ನ ಕೊನೆಯ 4 ಅಂಕಿಗಳು ನಮಗೆ ಡಿಸ್ಪ್ಲೇ ಆದವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.